ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಎಣ್ಗಾಯಿ ಬದ್ನಿಕಾಯಿ. ನಾನು ಅರ್ಧ ಕೆ ಅಷ್ಟು ಬದ್ನಿಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ, 2 ಒನೆಯನ್ನು, ಮತ್ತು ಒಂದು ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು 1 ಇಂಚಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ನೋಡ್ತಾ ಬರೋಣ ಬನ್ನಿ. ಇವಾಗ ಮಿಕ್ಸರ್ ಜಾರಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಮತ್ತು ಹುಣಸೆ ಹಣ್ಣು, ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಟೊಮೆಟೊ, 1 ಏಲಕ್ಕಿ ಹಾಕ್ತಾ ಇದ್ದೀನಿ, 2 ಲವಂಗ, ಮತ್ತು ಸ್ವಲ್ಪ ದಾಲ್ಚಿನ್ನಿ, 2 ಕರಿಮೆಣಸು 2 ಹಾಕ್ತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನಷ್ಟು ಇದು ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದು ಮಸಾಲೆ ಖಾರ, 1 ಸ್ಪೂನಷ್ಟು, ರುಚಿಗಾಗಷ್ಟು. ನಾನು 1 ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇದು ಭಾಳ ತಿಳುವಾಗಿ ರುಬ್ಕೋಬಾರ್ದು, ಹೀಗೆ ಕಲಿಸ್ಕೋಬೇಕು. ಸ್ವಲ್ಪ ಒನಿಯನ್ ಮಿಕ್ಸಪ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾನು ಬದನೆಕಾಯಿ ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ನಾನು ಚೆನ್ನಾಗಿ ಕಟ್ ಮಾಡಿ ನೋಡ್ಕೋಬೇಕು, ಏನಾದರೂ ಹುಳ ಗಿಳ ಇದೆ ಅಂತ ನೋಡಿಕೊಂಡು, ಏನೂ ಇಲ್ಲ, ಇದು ಚೆನ್ನಾಗಿದೆ ಅಂತ ಒಂದು ಸೈಡ್ ಇಡ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರ್ ಪ್ಯಾನಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಲಿ ಆದಮೇಲೆ ಅದಕ್ಕೆ ಸ್ವಲ್ಪ ಒನೆನ್ ಹಾಕೊಳ್ಳೋಣ. ನಾನು ಒನೆನ್ ಏಕೆ ಹಾಕ್ತಾ ಇದ್ದೀನಿ ಅಂದರೆ, ಇದು ಒನೆನ್ ಸ್ಮೆಲ್ ಭಾಳ ಚೆನ್ನಾಗಿ ಬರ್ತದೆ, ಅದಕ್ಕಾಗಿ ಮನೆಯಲ್ಲಿ ತಿನ್ನಲಿಕ್ಕೆ ಇಷ್ಟಪಡ್ತಾರಲ್ವ, ಅದಕ್ಕಾಗಿ ಹಾಕ್ತಾಯಿದ್ದೀನಿ. ನೀವು ಹಾಕಲಿಲ್ಲ ಅಂದರೂ ನಡೀತದೆ. ಇವಾಗ ಹೀಗೆ ನಾನು ಕಟ್ ಮಾಡಿದಂಥ ಬದನೆಕಾಯಲ್ಲಿ ಮಸಾಲೆ ತುಂಬ್ತಾ ಇದ್ದೀನಿ. ಇದು ತುಂಬಿದ ಕೂಡಲೇ ಹೀಗೆ ತುಂಬ್ಕೊಂಡು ಇಟ್ಕೋಬೇಕು. ಇವಾಗ ಒಂದೊಂದಾಗಿ ಇಡ್ತಾ ಹೋಗಬೇಕು. ನಾನು ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಇದು ಚೆನ್ನಾಗಿ ಕುದೀತದ, ಮತ್ತು ಭಾಳ ರುಚಿಕರ ಎಲ್ಲನೂ ಅಬ್ಸರ್ವ್ ಮಾಡಿರ್ತದಲ್ವ, ಅದಕ್ಕಾಗಿ ಭಾಳ ಚೆನ್ನಾಗಿ ಫ್ಲೇವರ್ ಕೂಡ ಭಾಳ ಚೆನ್ನಾಗಿ ಬರ್ತದೆ. ಇವಾಗ ಇದು ಉಳಿದಂಥ ಮಸಾಲೆ ಹಾಕ್ತಾಯಿದ್ದೀನಿ, ಮತ್ತು ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಇದು ಮೇಲ್ಗಡೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದಲ್ವ, ಹೀಗೆ ಬಿಡಬೇಕು. ಆವಾಗಲೇ ನಾನು ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ಕಪ್ ನೋಡಿ, ಒಂದು ಸ್ವಲ್ಪ ನೀರು ಹಾಕಬೇಕು, ಮತ್ತು ಇದಕ್ಕೆ ವಿಸಿಲ್ ಹಚ್ಕೊಂಡು ಬಿಡೋಣ. ಇವಾಗ ನಾನು ಕುಕ್ಕರ್ಗೆ ವಿಸಿಲ್ ಹಚ್ತಾ ಇದ್ದೀನಿ. ಒಂದು ವಿಸಿಲ್ ಆಗುವ ಹಾಗೆ ಮಾಡ್ಕೋಬೇಕು. ಇವಾಗ ನಾನು ಬದನೆಕಾಯಿ ವಿಸಿಲ್ ತೆಗೆದಿದ್ದೀನಿ, ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬದನೆಕಾಯಿ ಎಣ್ಣೆ ಬಿಟ್ಟಿದಲ್ವ, ಹೀಗೆ ಮಾಡಬೇಕು. ಇವಾಗ ಇದು ಬದನೆಕಾಯಿ ಕುದ್ದಿದೆ ಇಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕುದ್ದಿದೆ. ಇವಾಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದು ಚಪಾತಿ ಜೋಡಿ ತಿನ್ನಲಿಕ್ಕೆ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಾನು ಮಾಡಿದಂಥ ಬದನೆಕಾಯಿ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ.